ನಿಮ್ಮಲ್ಲಿ ಯಾರ ಹತ್ರ ಒಂದೇ ಮೊಬೈಲ್ ಅಲ್ಲಿ 2-3 ವಾಟ್ಸ್ಆಪ್ ಅಕೌಂಟ್ಗಳಿವೆ, ಅಥವಾ ನಿಮ್ಮ ಸಿಮ್ ಒಂದು ಮೊಬೈಲ್ ಅಲ್ಲಿದೆ ಮತ್ತು ಆ ನಂಬರ್ನ ವಾಟ್ಸ್ಆಪ್ ಇನ್ನೊಂದು ಮೊಬೈಲ್ ಅಲ್ಲಿದೆ, ಅವರು ದಯಮಾಡಿ ಕೇಳಿರಿ. ಯಾಕಂದ್ರೆ ಭಾರತ ಸರ್ಕಾರ ಒಂದು ಹೊಸ ಆದೇಶವನ್ನ ಜಾರಿ ಮಾಡಿದೆ. ವಿಶೇಷವಾಗಿ ವಾಟ್ಸ್ಆಪ್, ಟೆಲಿಗ್ರಾಮ್, ಸ್ನ್ಯಾಪ್ಚಾಟ್ ಎಲ್ಲ ಈ ಸಿಮ್ ಬೇಸ್ಡ್ ಆಪ್ ಏನಿವೆ ಅವರಿಗೆ ಒಂದು ಸ್ಟ್ರಿಕ್ಟ್ ಆದ ವಾರ್ನಿಂಗ್ ಮತ್ತು ನೋಟಿಸ್ ಅನ್ನ ಕಳಿಸಿದೆ. ಅದೇನೆಂದ್ರೆ ಮುಂದಿನ 90 ದಿನಗಳಲ್ಲಿ ಯಾರು ವಾಟ್ಸ್ಆಪ್, ಫಾರ್ ಎಕ್ಸಾಂಪಲ್ ವಾಟ್ಸ್ಆಪ್ ಯೂಸ್ ಮಾಡ್ತಾರಾ, ಆ ವಾಟ್ಸ್ಆಪ್ ಅಕೌಂಟ್ ನ ಸಿಮ್ ಕಾರ್ಡ್ ಅದೇ ಮೊಬೈಲ್ ಅಲ್ಲಿ ಇರಬೇಕು ಮತ್ತು ಆಕ್ಟಿವ್ ಇರಬೇಕು. ಒಂದು ವೇಳೆ ನಿಮ್ಮ ಸಿಮ್ ಕಾರ್ಡ್ ಬೇರೆ ಮೊಬೈಲ್ ಅಲ್ಲಿ ಇದೆ ಮತ್ತು ನಿಮ್ಮ ವಾಟ್ಸ್ಆಪ್ ಅಕೌಂಟ್ ಬೇರೆ ಆಗಿದೆ, ಅಥವಾ ನೀವು ಫಾರಿನಿಗೆ ಟ್ರಾವೆಲ್ ಮಾಡುವಾಗ ನಿಮ್ಮ ಸಿಮ್ ಆಕ್ಟಿವ್ ಇಲ್ಲ, ಅಂತದ್ರಲ್ಲಿ ವಾಟ್ಸ್ಆಪ್ ಆಟೋಮ್ಯಾಟಿಕ್ ಆಗಿ ಲಾಗ್ ಔಟ್ ಆಗ್ತದೆ. ಮುಂದಿನ 90 ಡೇಸ್ ಅಲ್ಲಿ ಈ ಚೇಂಜಸ್ ಬರ್ತಾ ಇದೆ. ಆದ್ರಿಂದ ದಯವಿಟ್ಟು ಗಮನಿಸಿ, ಯಾರ ಹತ್ರ ಆಕ್ಟಿವ್ ಸಿಮ್ ಕಾರ್ಡ್ ಇದೆ, ವಾಟ್ಸ್ಆಪ್ ಆಪ್ ಅದೇ ಮೊಬೈಲ್ ಅಲ್ಲಿ ಇರಬೇಕು, ಅದೇ ಡಿವೈಸ್ ಅಲ್ಲಿ ಇರಬೇಕು. ಒಂದು ವೇಳೆ ನೀವು ವಾಟ್ಸ್ಆಪ್ ಅನ್ನ ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಯೂಸ್ ಮಾಡ್ತೀರಾದ್ರೆ ಅದು ಆಟೋಮ್ಯಾಟಿಕ್ ಆಗಿ ಎವ್ರಿ 6 ಅವರ್ಸ್ 6 ಗಂಟೆಗೆ ಒಮ್ಮೆ ಲಾಗ್ ಔಟ್ ಆಗ್ತದೆ. ಈ ನಿಯಮ ಯಾಕೆಂದ್ರೆ ತುಂಬಾ ಜನ ಸೈಬರ್ ಕ್ರಿಮಿನಲ್ಸ್ ವಿದೇಶಕ್ಕೆ ಹೋಗಿ ಅಲ್ಲಿಂದ ವಾಟ್ಸ್ಆಪ್ ಕರೆಗಳನ್ನು ಮಾಡಿ ಬ್ಲಾಕ್ ಮೇಲ್ ಮಾಡೋದು, ಥ್ರೆಟ್ ಮಾಡೋದು ಅಥವಾ ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡೋದು ತುಂಬಾನೇ ಜಾಸ್ತಿ ಆಗ್ತದೆ. ಅಂತದ್ರಲ್ಲಿ ಅವರನ್ನ ಡಿಟೆಕ್ಟ್ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಈ ಹೊಸ ರೂಲು ಎಲ್ಲ ಮೆಸೇಜಿಂಗ್ ಆಪ್ ಗಳಿಗೆ ಹೋಗಿದೆ. 90 ಡೇಸ್ ನ ನಂತರ ಏನಾಗ್ತದಂತ ನಾವು ಕಾದು ನೋಡ್ಬೇಕು. ಇದು ಒಂದು ಹೊಸ ನಿಯಮ, ಈಗಾಗಲೇ ನೀವು ಇದರ ಬಗ್ಗೆ ಎಚ್ಚೆತ್ತುಕೊಳ್ಳಿ.